ಹಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಇವತ್ತಿನ ವಿಡಿಯೋ ಬಂದು ಸಿರಿಧಾನ್ಯಗಳು ಎಲ್ಲ ಮಿಕ್ಸ್ ಮಾಡಿ ಹಿಟ್ಟಾಡಿಸ್ಕೊ ಬಂದಿದ್ದೆ. ಅದನ್ನು ಶೇರ್ ಮಾಡ್ತೀನಿ. ಲಾಸ್ಟ್ವರೆಗೂ ನೋಡಿರಿ. ವಿಡಿಯೋ ಲಾಸ್ಟ್ವರೆಗೂ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಇದೇ ಹಸಿಟ್ಟು ನಾನು ಚೀಲದಲ್ಲಿ ಆಡಿಸ್ಕೊ ಬಂದಿದ್ದೀನಿ, ಟಬ್ಬಲ್ಲಿ ಆಗಲ್ಲ ಅಂತ. ದೋಸೆಗೂ ಮತ್ತು ಮುದ್ದೆಗೂ ಎಲ್ಲ ಬಳಸ್ಕೋಬೋದು. ಚಪಾತಿ ಬರೋಲ್ಲ, ದೋಸೆ ಮುದ್ದೆ ಮಾಡ್ಕೋಬೋದು. ರೊಟ್ಟಿ ಈರುಳ್ಳಿ ಎಲ್ಲ ಹಚ್ಚಾಕಿ ರೊಟ್ಟಿ ತಡ್ತೀವಿ ನಾವು ಪೇಪರ್ ಮೇಲೆ, ಆ ರೊಟ್ಟಿ ಮಾಡ್ತೀವಿ. ನೋಡಿ ನೀವು ಟ್ರೈ ಮಾಡೋಂಗಿದ್ರೆ ಅದೇ ಥರ ಆಡಿಸ್ಕೊಬಂದು ಇಟ್ಕೋಬೋದು. 2 kgವರೆಗೂ ಮಾಡ್ಕೋಬೋದು. ನಾನಿಲ್ಲಿ 10 kgವರೆಗೂ ತಗೊಂಡಿದ್ದೀನಿ. ಮಿಕ್ಸ್ ಮಾಡಿ ಆಡಿಸ್ಕೊಬಂದಿದ್ದೀನಿ. ಲಾಸ್ಟ್ವರೆಗೂ ನೋಡಿ. ಕಾಬೂಲ್ ಕಡಲೆಕಾಳು ಅರ್ಧ kg ಒಂದೇ ಸಲ ಟಬ್ಗೆ ಹಾಕ್ಕೊತಾ ಇದ್ದೀನಿ, ತೊಳೆಯೋಕ್ಕಾಗುತ್ತೆ ಅಂತ. ಮುಸ್ಕಿನ ಜೋಳ ಅರ್ಧ kg. ಇದು ಬಾಯ್ಲ್ಡ್ ರೈಸು, ಇದು 1 kg ತೊಗೊಂಡಿದ್ದೀನಿ. ಮತ್ತು ಬ್ರೌನ್ ರೈಸು, ಇವೆರಡೇ 1 kg ತೊಗೊಂಡಿರೋದು. ಇನ್ನೆಲ್ಲ ಅರ್ಧ kgನೇ. ಕಡಲೆಕಾಳು, ಮಾಮೂಲಿ ಕಡಲೆಕಾಳು, ಇದು ಅರ್ಧ kg. ಇದು ಬಿಳಿ ಅಳಸಂದೆ ಕಾಳು, ಮಾಮೂಲಿ ಅಳಸಂದೆ ಕಾಳು ಇರಲಿಲ್ಲ, ಅದಕ್ಕೆ ಇದು ಹಾಕ್ಕೊತೀನಿ. ಇದು ಉದ್ದಿನಬೇಳೆ, ಇದು ನವಣೆ ಸಿರಿಧಾನ್ಯಗಳಲ್ಲಿ. ಇದು ಕುಚ್ಚಲಕ್ಕಿ ಅರ್ಧ kg, ಮತ್ತು ಬಾರ್ಲಿ ಅಕ್ಕಿ. ಇದು ಹುಳ್ಳಿಕಾಳು ಅರ್ಧ kg ಹಾಕ್ಕೊತಾ ಇದ್ದೀನಿ. ಇದು ಏನು ಅಂತ ಹೆಸರು ಮರ್ತೋಯ್ತು, ಬಾಯಲ್ಲೇ ಐತೆ, ಬರ್ತಾಯಿಲ್ಲ, ಗೊತ್ತಿಲ್ಲ ಇದು ಏನು ಅಂತ. ಕೊರಲು ಏನೋ ಅಂತಾರೆ, ಅದು ಅರ್ಧ kg. ಮತ್ತು ಹೆಸ್ರು ಕಾಳು ಅರ್ಧ kg, ಮೆಂತ್ಯವು 100 ಗ್ರಾಮ್ ಹಾಕ್ಕೊಂಡಿದ್ದೀನಿ. ಇಷ್ಟು ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಬೇಕು. ಒಂದು 4 ಸತಿ ಚೆನ್ನಾಗಿ ತೊಳ್ಕೊಂಡ್ರೆ ಕ್ಲೀನಾಗುತ್ತೆ. ಮಾಡಿದ್ದೀನಿ ನಾನು, ಕ್ಲೀನ್ ಮಾಡ್ಕೊಂಡಿದ್ದೀನಿ ಕಾಳುಗಳು ಎಲ್ಲ, ಕಲ್ಲುಗಳು ಎಲ್ಲ ಹಾಯ್ಕೊಂಡು. ಆದರೆ ಒಂದು ಸತಿ ಕ್ಲೀನ್ ಮಾಡ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ. ತೊಳೆದಾಕೊಂಡ್ರೆ ಎಲ್ಲ ಚೆನ್ನಾಗಿರೋದು. ನಾನು ಒಂದು 10 ನಿಮಿಷ ನೆನೆಯೋಕೆ ಬಿಟ್ಟಿದ್ದೆ. ಬಿಟ್ಟಾದಮೇಲೆ ಒಂದು 3 ಸಲ ತೊಳ್ಕೊಂಡಿದ್ದೀನಿ. ನಾನು ಕೆಳಗಡೆ ಜಲ್ಡೆ ಇಟ್ಕೊಂಡಿದ್ದೀನಿ, ಒಬ್ಬರೇ ಇದ್ದಿದ್ರೆ ಸೋಸೋದು ಹಿಡ್ಕೊಬೋದಾಗಿತ್ತು ಅಂತ. ಇದು ರಾಗಿ ಸಪ್ರೇಟಾಗಿ ತೊಳೆದು ಹಾಕ್ಕೊತೀನಿ, ಇದರಲ್ಲಿ ಧೂಳು ಜಾಸ್ತಿ ಇರುತ್ತೆ ಅಂತ. ಅದಕ್ಕೆ ಸಪ್ರೇಟಲ್ಲಿ ತೊಳೆದು ಹಾಕ್ಕೊಂಡಿದ್ದೀನಿ. ಇದು 1.5 kg ಅಷ್ಟು ತಗೊಂಡಿದ್ದೀನಿ. ರಾಗಿ ಒಂಚೂರು ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಎಷ್ಟು ಕಸರೆ ಇತ್ತು ಅಂತ 5 ಸಲ ತೊಳೆದು ಹಾಕ್ಕೊಂಡಿದ್ದೀನಿ. ಈ ಜೋಳನೂ ಮಿಕ್ಸ್ ಮಾಡ್ತೀನಿ. ಇದು ಊರಿಂದ ತಂದಿದ್ದು ಜೋಳ, ಇದನ್ನು ಹಾಕ್ತೀನಿ ಒಂದು 4 ಸೇರು. ಎಲ್ಲ ಮೂಟೆ ಕಟ್ಟಿ 2 ದಿನ ಒಣಗಿಸ್ಕೊಂಡು, 2 ದಿನ ಒಣಗಾಕಿದ್ದೆ ಚೆನ್ನಾಗಿ ಒಣಗ್ಕೋಬೇಕು ಅಂತ. ಚೆನ್ನಾಗಿ ಬಿಸಿಲಿತ್ತು. ಇದೇ ಬಾಕ್ಸಲ್ಲಿ ಅಳತೆ ಮಾಡಿ ಹಾಕ್ಕೊಂಡೆ. ಆ ಬಾಕ್ಸ್ ಬಂದು 1/4 kg ಹಿಡಿಸುತ್ತೆ. ಅದರಲ್ಲಿ 6 ಬಾಕ್ಸು ಇತ್ತು, ಮಿಕ್ಸ್ ಮಾಡಿರೋ ಕಾಳೆಲ್ಲ 6 ಬಾಕ್ಸ್ ಇತ್ತು ಅದರಲ್ಲಿ. ಕರೆಕ್ಟಾಗಿ 6 ಬಾಕ್ಸು ಸರೋಯ್ತು. ಮತ್ತು ಅದೇ ಬಾಕ್ಸಲ್ಲೇ ಅಳತೆ ಮಾಡಿಕೊಂಡು ಜೋಳನೂ 4 ಹಾಕ್ಕೊತೀನಿ. ಅವು 6 ಇದು 4 ಹಾಕ್ಕೊತೀನಿ ಜೋಳ. ನಾನು ಮೊನ್ನೆನೇ ತೊಳೆದಾಕಿ ಇಟ್ಕೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಕ್ಲೀನ್ ಮಾಡಿದ್ದೀನಿ, ಎಲ್ಲ ಮಾಡ್ಕೊಂಡಿದ್ದೀನಿ. ಕಲ್ಲು ಎಲ್ಲ ಇತ್ತು, ಐದಾಕಿ 4 ಬಾಕ್ಸು. 3 ಹಾಕಿದ್ದೀನಿ, ಇನ್ನು 4ನೇದು 4 ಹಾಕಿದ್ದೀನಿ. ಇದು 4ನೇದು. ಇನ್ನಿರೋದು ಹಾಕಲ್ಲ, ಅದು ಸಾಕಾಗುತ್ತೆ. ಅದು 6 kg, ಅದು 6 ಬಾಕ್ಸ್ ಐತೆ, ಇದು 4 ಬಾಕ್ಸ್ ಆಯಿತು. ಇದು ಹಾಕಲ್ಲ, ಸಪ್ರೇಟಾಗಿ ಹಂಗೆ ಎತ್ತಿಡ್ತೀನಿ. ಇದೆಲ್ಲ ಮಿಕ್ಸ್ ಮಾಡಿ ಮಿಲ್ಗೆ ಹಾಕ್ಸ್ಕೊಬಂದರೆ ಚೆನ್ನಾಗಿರುತ್ತೆ. ದೋಸೆ ಮತ್ತು ಮುದ್ದೆಗೂ ಈರುಳ್ಳಿ ರೊಟ್ಟಿ ಎಲ್ಲ ಹಾಕಿ ರೊಟ್ಟಿ ಮಾಡ್ತಾರಲ್ಲ, ತಡ್ತಾರಲ್ಲ, ಅದು ಬರುತ್ತೆ. ಅದು ನಂಗೆ ಬರೋಲ್ಲ, ತಟ್ಟಿ ಮಾಡೋದು ಬರೋಲ್ಲ. ಅದಕ್ಕೆ ನಾವು ಪೇಪರ್ ಮೇಲೆ ತಡ್ತೀವಿ. ಆ ರೊಟ್ಟಿ ಮಾಡ್ತೀನಿ. ಎಲ್ಲರೂ ತಿನ್ಬೋದು, ಮಕ್ಕಳು ತಿನ್ಬೋದು, ದೊಡ್ಡವರು ತಿನ್ಬೋದು. ಇಂಥವರೇ ತಿನ್ನಬೇಕು ಅನ್ನೋದೇನಿಲ್ಲ, ಎಲ್ಲರೂ ತೊಗೋಬೋದು. ನಾನು ಯಾವಾಗೂ ಇದೇ ಥರ ಮಾಡಿಸಿ ಹಾಕ್ಕೊಬತ್ತೀನಿ. ಇಲ್ಲಿ 100 ಗ್ರಾಮ್ ಗಸಗಸೆ ಹಾಕ್ಕೊತಾ ಇದ್ದೀನಿ. 100 ಗ್ರಾಮ್ ಗಸಗಸೆ ಹುರಿದು ಹಾಕ್ಕೋಬೋದು, ಹಂಗೂ ಹಾಕ್ಕೋಬೋದು. ನಾನು ಹಸಿದೇ ಹಾಕ್ಕೊತಾ ಇದ್ದೀನಿ. ಎಲ್ಲ ಮಿಕ್ಸ್ ಮಾಡಿ ಆಡಿಸ್ಕೊಬಂದು ಇಟ್ಕೊಂಡ್ರೆ ದೋಸೆ ಮಾಡ್ಕೋಕೆ ಚೆನ್ನಾಗಿರುತ್ತೆ. ನೈಟೇ ನೆನೆ ಹಾಕ್ಕೋಬೋದು ದೋಸೆ ಮಾಡಬೇಕಾದ್ರೆ ಹಿಟ್ಟು, ಇಲ್ಲ ಬೆಳಗ್ಗೆ ಎದ್ದು ಬೇಕಾದರೂ ನೆನೆ ಹಾಕ್ಕೋಬೋದು. ಈಗ ದೋಸೆ ಮಾಡಿ ತೋರಿಸ್ತೀನಿ ನೋಡಿರಿ. ಅದೇ ಹಿಟ್ಟಲ್ಲೇ ಆಡಿಸ್ಕೊಬಂದಿದ್ನಲ್ಲ, ಆ ಹಿಟ್ಟಲ್ಲೇ ಹೆಂಚು ಚೆನ್ನಾಗಿ ಆದಮೇಲೆ ಕಲಸಿಟ್ಕೊಂಡಿದ್ನಲ್ಲ. ನಾನು ಬೆಳಗ್ಗೆನೇ ಕಲಸಿದ್ದು, ಇದೇನು ರಾತ್ರಿ ಕಲಸಿಲ್ಲ, ಬೆಳಗ್ಗೆ ಎದ್ದು ಕಲಸ್ಕೊಂಡೆ. ಒಂಚೂರು ಉಪ್ಪು ಹಾಕಿ ಕಲಸಿಕೊಂಡ್ರೆ ಸಾಕು, ಚೆನ್ನಾಗಿ ಬರುತ್ತೆ. ದೋಸೆಗೆ ಎಲ್ಲಿ ಅಂಟ್ಕೊಳ್ಳಲ್ಲ, ಕ್ಲೀನಾಗಿ ಬರುತ್ತೆ. ಇನ್ನು ನಮ್ಮ ಚಾನಲ್ ಯಾರೆಲ್ಲ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಎಲ್ಲಿ ಮೆತ್ಕೊಳ್ಳಲ್ಲ,
ಅಂಟ್ಕೊಳ್ಳಲ್ಲ, ಈಸಿಯಾಗಿ ಬಂದುಬಿಡುತ್ತೆ. ಎಷ್ಟು ದೋಸೆ ಆದರೂ ತಿನ್ಬೋದು. ಆ ದೋಸೆಗೂ ಈ ದೋಸೆಗೂ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಇದೊಂಥರ ಟೇಸ್ಟ್ ಇರುತ್ತೆ ತಿನ್ನೋಕ್ಕೆ. ರೆಡಿಮೇಡ್ ಯಾವಾಗ ಬೇಕಾದರೂ ಅವಾಗ ಮಾಡ್ಕೊಂಡು ತಿನ್ಬೋದು. ಅದಕ್ಕೆ ಒಂದಿನ ನೆನೆ ಹಾಕಬೇಕು, ಆಡಿಸಿಕ್ಕೋಬೇಕು ಅನ್ನೋದೇನಿರಲ್ಲ. ಎಲ್ಲ ಮಿಕ್ಸ್ ಮಾಡಿ ಮಿಲ್ಗೆ ಹಾಕ್ಸ್ಕೊಬಂದು ಇಕ್ಕೊಂಡ್ರೆ ಸಾಕು. 2 ದೋಸೆ ಹಾಕ್ತಾಯಿದ್ದೀನಿ. 2 ಒಂಚೂರು ಎಲ್ಲಿ ಕಿತ್ತೋಗಿಲ್ಲ ನೋಡಿ, ಕ್ಲೀನಾಗಿ ಬಂತು. ಕಲರು ಅಷ್ಟೇ ಮಾಮೂಲಿ ನಾವು ಅಕ್ಕಿ ಆಡಿಸಿ ಮಾಡ್ತೀವಲ್ಲ ಅದೇ ಥರ ಐತೆ. ನೆನೆ ಹಾಕಿ ಮಾಡೋದು ಮಾಡ್ತೀನಿ, ಇದು ಮಾಡ್ತೀನಿ. ಇದು ಇಟ್ಕೊಂಡ್ರೆ ಯಾವಾಗ ಬೇಕೋ ಅವಾಗ ಮಾಡ್ಕೋಬೋದು ಅಂತ. ಹೇಗೆ ಅನ್ನಿಸ್ತು ವಿಡಿಯೋ ಕಮೆಂಟ್ ಮಾಡಿ.